ಅಂತ ಅವ್ರ ಹೆಸರು ಆನಂದ್ ಅಂತೆ. ಇನ್ನ ಅವ್ರದ್ದು ಅತಾಪತ ಇಲ್ಲ. ಇಲ್ಲಿ ಮಾರ್ನಿಂಗ್ ಟೈಮ್ನಲ್ಲಿ ತೆಗ್ದಿದ್ದಾರೆ. ಅದು ಒಂದು ಇವ್ರ ಹತ್ರ ಲೈಸೆನ್ಸ್ ರಶ್ ಇತ್ತು. ಇನ್ನೊಂದು ಏನಂದ್ರೆ ಇಲ್ಲಿ ಫುಲ್ ಗಲೀಜಿದೆ. ಈ ಬೆಳಗಿನ ಜಾವ ಬೆಳಗ್ಗೆ ಮಾರ್ನಿಂಗ್ ಟೈಮ್ನಲ್ಲಿ ವಿಶೇಷ ವರದಿ. ನಿಯಮ ಗಾಳಿಗೆ ತೂರಿದ ಮದ್ಯದಂಗಡಿಗಳು, ಬೆಳ್ಳಂಬೆಳಿಗ್ಗೆಯೇ ಎಣ್ಣೆ ಮಾರಾಟ. ಬೆಂಗಳೂರು ರಾಜ್ಯದಲ್ಲಿ ಮದ್ಯ ಮಾರಾಟಕ್ಕೆ ಸರ್ಕಾರ ನಿಗದಿಪಡಿಸಿದ ಸಮಯವಿದ್ದರೂ ಕೆಲವು ಕಡೆಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗುತ್ತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಬೆಳಗ್ಗೆ 6 ಗಂಟೆಗೆ ಎಂಆರ್ಪಿ ಮದ್ಯದ ಅಂಗಡಿಗಳು ಬಾಗಿಲು ತೆರೆಯುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾನೂನು ಹೇಳುವುದೇನು? ಕರ್ನಾಟಕ ಅಬಕಾರಿ ನಿಯಮಗಳ ಪ್ರಕಾರ ಮದ್ಯದ ಅಂಗಡಿಗಳು CL2 ಅಂದರೆ ಎಂಆರ್ಪಿ ಔಟ್ಲೆಟ್ ಬೆಳಗ್ಗೆ 10 ಗಂಟೆಯ ನಂತರ ಮಾತ್ರ ವ್ಯವಹಾರ ಆರಂಭಿಸಲು ಅನುಮತಿ ಇದೆ. ಆದರೆ ಅನೇಕ ಕಡೆಗಳಲ್ಲಿ ಮುಂಜಾನೆ 6 ಗಂಟೆಯಲ್ಲೇ ಶಟರ್ಗಳು ಅರ್ಧ ತೆರೆದು ಮದ್ಯ ಮಾರಾಟ ಜರುಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಇದು ಕೇವಲ ಒಂದು ದಿನದ ಕಥೆಯಲ್ಲ. ಪ್ರತಿದಿನವೂ ಮುಂಜಾನೆ ಇಲ್ಲಿ ಇದೇ ತರಹ ಮದ್ಯ ಮಾರಾಟ ನಡೆಯುತ್ತಿದೆ. ಕುಡುಕರು ಬೆಳ್ಳಂಬೆಳಿಗ್ಗೆಯೇ ಅಂಗಡಿ ಮುಂದೆ ಜಮಾಯಿಸುವುದರಿಂದ ಈ ಭಾಗದಲ್ಲಿ ಓಡಾಡುವ ಜನರಿಗೆ, ಅದರಲ್ಲೂ ಮಹಿಳೆಯರಿಗೆ ಮತ್ತು ಶಾಲಾ ಮಕ್ಕಳಿಗೆ ತುಂಬಾ ಮುಜುಗರ ಹಾಗೂ ಆತಂಕವಾಗುತ್ತಿದೆ ಎಂದು ಸ್ಥಳೀಯರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಈ ವ್ಯವಸ್ಥಿತ ಕಾನೂನು ಉಲ್ಲಂಘನೆಗೆ ಯಾರು ಹೊಣೆ ಎಂಬ ಪ್ರಶ್ನೆ ಈಗ ಮೂಡಿದೆ. ಅಬಕಾರಿ ಇಲಾಖೆ ಮೌನವೇಕೆ? ದಿನನಿತ್ಯ ರಾಜಾರೋಷವಾಗಿ ನಿಯಮ ಮೀರುತ್ತಿದ್ದರೂ ಅಧಿಕಾರಿಗಳಿಗೆ ಸುಳಿವೇ ಇಲ್ಲವೇ? ನಿರ್ಲಕ್ಷ್ಯವೋ ಅಥವಾ ಶಾಮೀಲಾಗಿರುವಿಕೆಯೋ? ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದರೆ ಇದು ಅವರ ನಿರ್ಲಕ್ಷ್ಯವೇ ಅಥವಾ ಅಂಗಡಿ ಮಾಲೀಕರೊಂದಿಗೆ ಕೈಜೋಡಿಸಿದ್ದಾರೆಯೇ? ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಬಕಾರಿ ಇಲಾಖೆಯು ಕೂಡಲೇ ಎಚ್ಚೆತ್ತುಕೊಂಡು ಇಂತಹ ಅನಧಿಕೃತ ಮಾರಾಟದ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ. ನೀವು ನೋಡ್ತಾ ಇದ್ರ ನ್ಯೂಸ್ 15. ನಾನು ಖುಷ್ಬು ರಾಣಿ. ವೀಕ್ಷಕರೇ, ಇವತ್ತು ನಾವು ಸಿಟಿ ಮಾರ್ಕೆಟ್ ಫ್ಲೈಓವರ್ ಇದಲ್ವಾ, ಇಲ್ಲಿ ಕೆಳಗಡೆ ಇದೀನಿ. ಇಲ್ಲಿ ನೋಡಿ, ಇದು ಒಂದು ಬಾರ್ ಏನಿರೋದು ಶಾಪ್ ಓಪನ್ ಇದೆ, ಲಿಕ್ವರ್ ಶಾಪ್ ಓಪನ್ ಇದೆ. ಇದು ಟೈಮ್ ಎಷ್ಟಾಗ್ತಿದೆ? 7. ಇನ್ನ 7 ಆಗಿಲ್ಲ. ಓಕೆನಾ, ಇನ್ನ 7 ಆಗಿಲ್ಲ. ಬೆಳಗಿನ ಜಾವ ಬಾರ್ ಓಪನ್ ಇದೆ. ನಾವು ಬಂದಾಗ ಇಲ್ಲಿ ಫುಲ್ ರಶ್ ಇತ್ತು. ಇಲ್ಲಿ ನೋಡಿ, ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತೆ MRPಗೆ ಡಿಫ್ರೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲೇ ಎಲ್ಲ ಕುಡಿಸ್ತಾ ಇದ್ದಾರೆ. ಎಷ್ಟು ಗಲೀಜಾಗಿದೆ. ಇಲ್ಲಿ ನೋಡಿ, ಈ ಡ್ರಮ್ ಎಲ್ಲ ತೋರಿಸಿ ಸರ್. ಇದು ನೋಡಿ ಎಷ್ಟು ಗಲೀಜಾಗಿದೆ. ಇಲ್ಲಿ ಬಂದು ಕೇಳಿದ್ರೆ ಇಲ್ಲ ನಾವು ಕ್ಲೀನಿಂಗ್ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಬನ್ನಿ, ಇವ್ರ ಹೆಸರು ಫಸ್ಟ್ ಕೇಳೋಣ, ಯಾರಂತ, ಹೆಂಗೆ ಪರ್ಮಿಷನ್? ಕುಮಾರ್ ಅಂತಾನೆ ಹೇಳಿ. ನಿಮ್ಮ ಹೆಸರು? ಕುಮಾರ್ ಅಂತಾನೆ. ಇಡೀ ಫುಲ್ ಹೆಸರು ಹೇಳಿ ಸರ್. ರವಿಕುಮಾರ್. ರವಿಕುಮಾರ್ ಅಂತ. ಯಾವ ಬೇಸ್ ಮೇಲೆ ಓಪನ್ ಮಾಡಿದ್ದೀರಾ? ನಡೆಸ್ತಾ ಇದ್ದೀರಾ ಅಲ್ವಾ? ಹಾಗೂ ಇಲ್ಲಿ ಬಂದಾದ್ಮೇಲೆ ಇಲ್ಲಿ ತುಂಬಾ ರಶ್ ಇತ್ತು. ಇನ್ನೊಂದು ಏನಂದ್ರೆ ಇಲ್ಲಿ ಫುಲ್ ಗಲೀಜಿದೆ. ಈ ಬೆಳಗಿನ ಜಾವ ಬೆಳಗ್ಗೆ ಮಾರ್ನಿಂಗ್ ಟೈಮ್ನಲ್ಲಿ ತೆಗ್ದಿದ್ದಾರೆ. ಅದು ಒಂದು ಇವ್ರ ಹತ್ರ ಲೈಸೆನ್ಸ್ ಏನಾದರೂ ಕೇಳಿದ್ರೆ ಯಾವ ಬೇಸ್ ಮೇಲೆ ತೆಗ್ದಿದ್ದೀರಾ, ಏನು ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಮೇಡಮ್ ಆ ಥರ ತೋರ್ಸಂಗಿಲ್ಲ ಅಂತ ಹೇಳ್ಬಿಟ್ಟು, ಸರಿ ಅದನ್ನು ಬಿಡಿ. ಇಲ್ಲಿ ಓನರ್ ಯಾರಂತ ಅವ್ರ ಹೆಸರು ಆನಂದ್ ಅಂತೆ. ಇನ್ನ ಅವ್ರದ್ದು ಅತಾಪತ ಇಲ್ಲ. ಎಲ್ಲಿ ಇದ್ದಾರೆ ಏನಿದ್ದಾರೆ ಅಂತ ಇನ್ನ ಮಾತಾಡ್ಸಿಲ್ಲ, ಇನ್ನ ಇಲ್ಲಿ ಬಂದಿಲ್ಲ. ಸೊ ಇಲ್ಲಿ ನಾವು ಏನಿದೆ, ನಮ್ಮ ಬೆಂಗಳೂರು ಪೊಲೀಸ್ ಅವ್ರನ್ನ ಕಾಲ್ ಮಾಡಿದ್ದೀವಿ. ಬನ್ನಿ, ಅವ್ರು ಇಲ್ಲಿ ಬಂದಾದ್ಮೇಲೆ ನೋಡೋಣ ಏನು ಕ್ರಮ ತಗೊಳ್ತಾರೆ ಅಂತ.